श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 6 आत्मसंयम योग संपुट 56 तैसे चित्तलया जाये आणि चैतन्याची आघवे होये ऐसी प्राप्ती सुखो पाये आहे येणे। ಅದರಂತೆ ಲಯವಾಗಲು ಚಿತ್ತವು ಚೈತನ್ಯವೇ ಆಗುವುದೆಲ್ಲವೂ ಸುಖೋಪಾಯದಿಂದಲೇ ಪ್ರಾಪ್ತವು ಈ ರೀತಿಯಾದದ್ದು। ಅದರಂತೆ ಚಿತ್ತವು ಲಯವಾಗಲು ಎಲ್ಲವೂ ಚೈತನ್ಯವೇ ಆಗುವುದು ಈ ರೀತಿಯಾದದ್ದು ಸುಖೋಪಾಯದಿಂದಲೇ ಪ್ರಾಪ್ತವಾಗುವುದು। ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ। ಈ ರೀತಿಯಾಗಿ ನಿರಂತರ ಮನಸ್ಸನ್ನು ಆತ್ಮದಲ್ಲಿ ಸ್ಥಿರಗೊಳಿಸುವ ಯೋಗಿಯು ಪಾಪರಹಿತನಾಗುತ್ತಾನೆ ಹಾಗೂ ಅನಾಯಾಸವಾಗಿ ಬ್ರಹ್ಮ ಸಾಕ್ಷಾತ್ಕಾರ ರೂಪಿ ಆತ್ಯಂತಿಕ ಸುಖ ಅನುಭವಿಸುತ್ತಾನೆ। या सोपिया योग स्थिती उकलू देखिलागा बहुती संकल्पाचिया संपत्ति रुसोनिया। ಈ ಸುಲಭ ಯೋಗ ಸ್ಥಿತಿಯನ್ನು ಬಹುಜನರು ಅನುಭವಿಸಿರುವರಿದನ್ನು ಸಂಕಲ್ಪದ ಸಂಪತ್ತನ್ನು ತ್ಯಾಗ ಮಾಡಿ ಈ ಸುಲಭ ಯೋಗದ ಸ್ಥಿತಿಯನ್ನು ಬಹಳ ಜನರು ಅನುಭವಿಸಿರುವರು। ಅದಕ್ಕಾಗಿ ಅವರು ಸಂಕಲ್ಪದ ಸಂಪತ್ತನ್ನೇ ತ್ಯಾಗ ಮಾಡಿರುವರು। ತೇ ಸುಖಾಚೆ ನಿಸಾಂಗಾತೆ ಆಲೆ ಪರಬ್ರಹ್ಮ ಆತೌತೆ ತೇಥ ಲವಣ ಜೈಸೆ ಜಳಾತೆ ಸಾಂಡು ನೇಣೆ। ಸುಖದ ಸಂಗತಿಯಿಂದವರು ಪರಬ್ರಹ್ಮ ಭಾವ ಹೊಂದಿರುವರು। ಲವಣವು ನೀರನ್ನು ಬಿಡದಂತೆ ಅವರು ಬಿಡುವುದಿಲ್ಲದನ್ನು। ಸುಖದ ಸಹವಾಸದಿಂದ ಅವರು ಪರಬ್ರಹ್ಮ ಭಾವ ಹೊಂದಿರುವರು। ನೀರಿನಲ್ಲಿ ಹಾಕಿದ ಉಪ್ಪು ನೀರನ್ನು ಬಿಡದಂತೆ ಅವರು ಪರಬ್ರಹ್ಮ ಭಾವವನ್ನು ಬಿಡುವುದಿಲ್ಲ। ತೈಸೇ ಹೋಯತಿಯೇ ಮೇಳಿ ಮಗ ಸಾಮರಸ್ಯಾಚಿಯ ರಾವುಳಿ ಮಹಾಸುಖಾಚಿ ದಿವಾಳಿ ಜಗೇಸಿದಿಸೆ। ಅದರಂತಾಗುವುದು ತಾದಾತ್ಮ್ಯತೆಯು ಆಗ ಸಾಮರಸ್ಯದ ಮಂದಿರದಲ್ಲಿಯೂ ಮಹಾಸುಖದ ದೀಪಾವಳಿಯೂ ಆದಂತೆ ಜಗತ್ತಿನಲ್ಲಿ ತೋರುವುದು। ಈ ರೀತಿಯಾಗಿ ಆ ಯೋಗಿಯದು ಪರಬ್ರಹ್ಮದೊಂದಿಗೆ ತಾದಾತ್ಮ್ಯತೆ ಉಂಟಾಗಲು ಸಾಮರಸ್ಯದ ಮಂದಿರದಲ್ಲಿ ಮಹಾಸುಖದ ದೀಪಾವಳಿಯಾದಂತೆ ಅವನಿಗೆ ಜಗತ್ತಿನಲ್ಲಿಯೇ ದೀಪಾವಳಿ ತೋರುವುದು। ಐಸೆ ಆಪುಲೆ ಪಾಯವರಿ ಚಾಲಿಜೆ ಆಪುಲೆ ಪಾಠೀವರಿ ಹೇ ಪಾರ್ಥ ನಾಗವೇ ತರಿ ಆನಾಯಿಕೆ। ತನ್ನ ಕಾಲುಗಳಿಂದಲೇ ತಾನು ಬೆನ್ನ ಮೇಲೆ ನಡೆಯಬೇಕಾಗುವುದವನು। ಇದು ನಿನಗೆ ಶಕ್ಯವಾಗದಿದ್ದರೆ ನಾನು ಬೇರೆ ಉಪಾಯ ಹೇಳುವೆ ಕೇಳು.
ಆ ಯೋಗಿಗೆ ತನ್ನ ಕಾಲುಗಳಿಂದಲೇ ತಾನು ಬೆನ್ನ ಮೇಲೆ ನಡೆಯಬೇಕಾಗುವುದು. ಅದು ಇಷ್ಟೊಂದು ಕಷ್ಟದಾಯಕವಾಗಿರುವುದು. ಒಂದು ವೇಳೆ ನಿನಗೆ ಇದು ಶಕ್ಯವಾಗದಿದ್ದರೆ ನಾನು ಬೇರೆ ಉಪಾಯ ಹೇಳುವೆನು, ಕೇಳು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹನ್ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಯೋಗಯುಕ್ತ ಮನಸ್ಸುಳ್ಳವನು ಪ್ರಾಣಿ ಮಾತ್ರಗಳಲ್ಲಿ ಆತ್ಮನನ್ನೇ ನೋಡುತ್ತಾನೆ, ಹಾಗೂ ಆತ್ಮನಲ್ಲಿಯೇ ಪ್ರಾಣಿ ಮಾತ್ರಗಳಿರುತ್ತವೆಂದು ನೋಡುತ್ತಾನೆ. ಅವನು ಎಲ್ಲದರಲ್ಲಿ ಸಮದೃಷ್ಟಿ ಉಳ್ಳವನಾಗಿರುತ್ತಾನೆ. ನನ್ನನ್ನು ಎಲ್ಲ ಕಡೆಗೆ ನೋಡುವವನಿಗೆ ಹಾಗೂ ನನ್ನಲ್ಲಿ ಎಲ್ಲವನ್ನು ನೋಡುವವನಿಗೆ ನಾನೂ ಅವನಿಗೆ ಕಾಣದಂತಾಗುವುದಿಲ್ಲ, ಅವನೂ ನನಗೆ ಕಾಣದಂತೆ ಆಗುವುದಿಲ್ಲ. ತರೀಮಿ ತವ ಸಕಲ ದೇಹಿ ಅಸೆ ಏಥ ವಿಚಾರು ನಾಹಿ ಆಣಿ ತೈಸೇಚಿ ಮಾಝಾ ಠಾಯಿ ಸಕಲ ಅಸೆ. ನಾನಿರುವೆನು ಎಲ್ಲ ದೇಹಗಳಲ್ಲಿ, ವಿಚಾರ ಮಾಡಬೇಕಾಗಿಲ್ಲ ಇದರಲ್ಲಿ, ಹಾಗೂ ಅದೇ ರೀತಿಯಾಗಿ ನನ್ನಲ್ಲಿ ಇದೆಲ್ಲ ಇರುವುದು. ಹೇ ಅರ್ಜುನ, ಈ ಎಲ್ಲ ದೇಹಗಳಲ್ಲಿ ನಾನೇ ಇರುವೆನು ಎಂಬುದರಲ್ಲಿ ಎಳ್ಳಷ್ಟೂ ವಿಚಾರ ಮಾಡಬೇಕಾಗಿಲ್ಲ. ಅದೇ ರೀತಿಯಾಗಿ ಇದೆಲ್ಲವೂ ನನ್ನಲ್ಲಿಯೇ ಇರುವುದು. ಹೇ ಐಸೇಚಿ ಸಂಚಲೆ ಪರಸ್ಪರೆ ಮಿಸಳಲೆ ಬುದ್ಧಿಗೇಪೆ ಏತುಲೆ ಓವಾ ವೇಗ. ಇದು ಹೀಗೆ ತುಂಬಿರುವುದು, ಪರಸ್ಪರರಲ್ಲಿ ಸೇರಿಕೊಂಡಿರುವುದು, ಬುದ್ಧಿಯು ಗ್ರಹಣ ಮಾಡಬೇಕಾಗುವುದು. ಈ ರೀತಿಯಾಗಿ ಇದೆಲ್ಲವೂ ಹೀಗೆ ತುಂಬಿಕೊಂಡಿರುವುದು ಹಾಗೂ ಪರಸ್ಪರರಲ್ಲಿ ಸೇರಿಕೊಂಡಿರುವುದು. ಈ ರೀತಿಯಾಗಿ ಬುದ್ಧಿಯು ಇದನ್ನು ಗ್ರಹಣ ಮಾಡಬೇಕಾಗುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.